3, 2, 1. ತರುಣ್ ಸುಧೀರ್ ತಮ್ಮ ಸೋಷಿಯಲ್ ಪುಟದಲ್ಲಿ ಇವತ್ತು ಬೆಳಗ್ಗೆ ಒಂದು ವಿಡಿಯೋವನ್ನು ಹಂಚಿಕೊಂಡಿದ್ದಾರೆ. ಆ ವಿಡಿಯೋ ಪ್ರೀ ವೆಡ್ಡಿಂಗ್ ಫೋಟೋ ಶೂಟ್. ಹೌದು, ಶುಭ ಮುಹೂರ್ತವನ್ನ ಫಿಕ್ಸ್ ಮಾಡಿದ್ದಾರೆ. ಆಗಸ್ಟ್ 10 ಮತ್ತೆ 11ನೇ ತಾರೀಕು ತರುಣ್ ಹಾಗೂ ಸೋನಾಲ್ ಮಾಂಟೇರೋ ಇಬ್ರು ಹಸೆಮಣೆ ಇರ್ತಾ ಇದ್ದಾರೆ. ಬಾಸ್, ನಮ್ಮ ಮದುವೆ ಡೇಟ್ ಏನಾದರೂ ಎಕ್ಸ್ಟೆಂಡ್ ಮಾಡಬೇಕಾ ಅನ್ನುವಂತ ಕೇಳುವಂತ ಪ್ರಶ್ನೆಯನ್ನ ಮಾಡಿದ್ರು. ಆ ಸಂದರ್ಭದಲ್ಲಿ ನಿವಾಸ ಹೇಳಿದ್ರಂತೆ, ಬೇಡ, ಯಾವ ಡೇಟ್ಗೆ ಮದುವೆ ಫಿಕ್ಸ್ ಆಗಿದೆಯೋ ಅದೇ ಡೇಟ್ಗೆ ಮದುವೆ ಆಗಿ ನಾನು ಸಾಧ್ಯ ಆದಷ್ಟು ಬೇಗ ಬರ್ತೀನಿ ಅನ್ನುವಂತ ವಿಚಾರವನ್ನ ಹಂಚಿಕೊಂಡಿದ್ದಾರಂತೆ. ರಾಬರ್ಟ್ ಚಿತ್ರದ ನಿರ್ದೇಶಕರಾಗಿರ್ತಕ್ಕಂಥ ತರುಣ್ ಸುಧೀರ್ ಹಾಗೂ ಸೋನಾಲ್ ಮಾಂಟೇರೋ ಮದುವೆ ಆಗ್ತಾರೆ ಎನ್ನುವಂಥ ವಿಚಾರ ಏನು ಹೊಸದಲ್ಲ. ಕಳೆದ 1 ತಿಂಗಳಿಂದ ಈ ವಿಚಾರದ ಬಗ್ಗೆ ಸಾಕಷ್ಟು ಚರ್ಚೆ ಆಗ್ತಾನೆ ಇತ್ತು. ಗ್ಯಾರಂಟಿ ನ್ಯೂಸ್ ಚಾನೆಲ್ ಥ್ರೂ ತರುಣ್ ಸುಧೀರ್ ಅವರ ತಾಯಿ ಮಾಲತಿ ಸುಧೀರ್ ಅವರು, ಹೌದು, ಸೋನಾಲ್ ಮಾಂಟೇರೋ ಭಾವಿ ಸೊಸೆ ತರುಣ್ ಅವರನ್ನ ಕೈ ಹಿಡಿತಾ ಇರ್ತಕ್ಕಂಥದ್ದು ನಿಜ ಅನ್ನುವಂಥ ವಿಚಾರವನ್ನ ನಮ್ಮೊಟ್ಟಿಗೆ ಶೇರ್ ಮಾಡ್ಕೊಂಡಿದ್ರು. ಆ ಎಲ್ಲ ವಿಚಾರಗಳನ್ನ ನಿಮ್ಮ ಮುಂದೆ ತಲುಪಿಸುವಂಥ ಕೆಲಸವನ್ನ ನಾವು ಮಾಡಿದ್ವಿ. ಫೈನಲಿ ತರುಣ್ ಸುಧೀರ್ ತಮ್ಮ ಸೋಷಿಯಲ್ ಪುಟದಲ್ಲಿ ಇವತ್ತು ಬೆಳಗ್ಗೆ ಒಂದು ವಿಡಿಯೋವನ್ನ ಹಂಚಿಕೊಂಡಿದ್ದಾರೆ. ಆ ವಿಡಿಯೋ ಪ್ರೀ ವೆಡ್ಡಿಂಗ್ ಫೋಟೋ ಶೂಟ್. ಹೌದು, ತಮ್ಮ ರಿಯಲ್ ಲೈಫ್ ನಾಯಕಿ ಸೋನಾಲ್ ಮಾಂಟೇರೋ ಅವರನ್ನ ಪರಿಚಯಿಸುವಂತ ಕೆಲಸವನ್ನ ತರುಣ್ ಮಾಡಿದ್ದಾರೆ. ಇಬ್ರು ಕೂಡ ಸಿನಿಮಾ ರಂಗದವರೇ ಆಗಿರೋದ್ರಿಂದ ತುಂಬಾ ಕ್ರಿಯೇಟಿವ್ ಆಗಿ ಪ್ರೀ ವೆಡ್ಡಿಂಗ್ ಫೋಟೋ ಶೂಟ್ನ ಮಾಡಿಸಿದ್ದಾರೆ. ನವರಂಗ್ ಚಿತ್ರಮಂದಿರದಲ್ಲಿ ಪ್ರೀ ವೆಡ್ಡಿಂಗ್ ಫೋಟೋ ಶೂಟ್ ಮಾಡಲಾಗಿರ್ತಕ್ಕಂಥದ್ದು. ನವರಂಗ್ ಚಿತ್ರಮಂದಿರನೇ ಯಾಕೆ ಆಯ್ಕೆ ಮಾಡಿಕೊಂಡ್ರು ಅನ್ನುವಂಥ ಕ್ವಶನ್ ಮತ್ತು ಕುತೂಹಲ ನಿಮ್ಮೆಲ್ರಿಗೂ ಇರುತ್ತೆ. ತರುಣ್ ಅವರು ಸಿನಿಮಾ ರಂಗಕ್ಕೆ ಬರೋಕ್ ಮೊದಲು, ಅಂದರೆ ನಿರ್ದೇಶಕನಾಗಬೇಕು, ತಾನೊಬ್ಬ ಕಲಾವಿದನಾಗಬೇಕು ಅಂತ ಕನಸು ಕಂಡಾಗಲೇ ನವರಂಗ್ ಚಿತ್ರಮಂದಿರಕ್ಕೆ ಹೋಗಿ ಸಾಕಷ್ಟು ಸಿನಿಮಾಗಳನ್ನು, ಅಂದರೆ ದಿಗ್ಗಜರ ಸಿನಿಮಾಗಳನ್ನು ನೋಡ್ತಾ ಇದ್ರಂತೆ. ಅವತ್ತಿಂದ ಇಲ್ಲಿ ತನಕ, ಅಂದರೆ ಅವತ್ತು ಸಿನಿಮಾ ಕನಸು ಕಂಡ್ರು. ಫೈನಲಿ ಇವತ್ತು ಅದೇ ಚಿತ್ರಮಂದಿರದಲ್ಲಿ ಚೌಕ ಇರಲಿ, ಕಾಟೇರ ಇರಲಿ, ರಾಬರ್ಟ್ ಇರಲಿ, ಬ್ಲಾಕ್ ಬಸ್ಟರ್ ಹಿಟ್ ಸಿನಿಮಾಗಳು, ತರುಣ್ ಅವರು ಡೈರೆಕ್ಟ್ ಮಾಡಿದಂಥ ಹಿಟ್ ಸಿನಿಮಾಗಳೇ ಅಲ್ಲಿ ಹೌಸ್ಫುಲ್ ಪ್ರದರ್ಶನ ಕಂಡಿದ್ದು ನಿಮ್ಮೆಲ್ರಿಗೂ ಗೊತ್ತೇ ಇದೆ. ಇನ್ನು ತರುಣ್ ಸುಧೀರ್ ಅವರ ರಿಯಲ್ ಲೈಫ್ನ ನಾಯಕಿ ಸೋನಾಲ್ ಬಗ್ಗೆ ಮಾತಾಡಲೇಬೇಕು. ರಾಬರ್ಟ್ ಚಿತ್ರದಲ್ಲಿ ಇಬ್ರು ಒಟ್ಟಿಗೆ ಕೆಲಸ ಮಾಡಿದ್ರು. ರಾಬರ್ಟ್ ಸಿನಿಮಾವನ್ನ ತರುಣ್ ಡೈರೆಕ್ಟ್ ಮಾಡಿದ್ರು. ಆ ಚಿತ್ರದಲ್ಲಿ ರಾಘವನಿಗೆ ಜೋಡಿಯಾಗಿ ಸೋನಾಲ್ ಮಾಂಟೇರೋ ಕಾಣಿಸ್ಕೊಂಡಿದ್ರು. ಬಹುಶಃ ಶೂಟಿಂಗ್ ಸೆಟ್ನಲ್ಲಿ ಸ್ನೇಹ, ಪ್ರೀತಿ ಪರಿಚಯ ಆಗಿ ಅವರಿಬ್ಬರನ್ನ ಮದುವೆ ಹಂತಕ್ಕೆ ಕೊಂಡೊಯ್ದಿದೆ ಅಂದರೆ ಬಹುಶಃ ತಪ್ಪಾಗ್ಲಿಕ್ಕಿಲ್ಲ. ಇವರಿಬ್ಬರ ಪ್ರೀತಿ ಮದುವೆ ಹಂತಕ್ಕೆ ಬಂದಿದ್ದು ಹೇಗೆ ಅನ್ನುವಂಥ ವಿಚಾರವನ್ನ ಅವರಿಬ್ಬರೇ ಮಾತಾಡಬೇಕು. ಸದ್ಯ ಅವರು ಮದುವೆ ತಯಾರಿಯಲ್ಲಿದ್ದಾರೆ. ಒಂದು ದಿವ್ಯ ಮುಹೂರ್ತವನ್ನ, ಶುಭ ಮುಹೂರ್ತವನ್ನ ಫಿಕ್ಸ್ ಮಾಡಿದ್ದಾರೆ. ಆಗಸ್ಟ್ 10 ಮತ್ತೆ 11ನೇ ತಾರೀಕು ತರುಣ್ ಹಾಗೂ ಸೋನಾಲ್ ಮಾಂಟೇರೋ ಇಬ್ರು ಹಸೆಮಣೆ ಇರ್ತಾ ಇದ್ದಾರೆ. ರೀಸೆಂಟ್ ಆಗಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರನ್ನ ಪರಪ್ಪನ ಅಗ್ರಹಾರಕ್ಕೆ ಹೋಗಿ ಅವ್ರನ್ನ ಮೀಟ್ ಮಾಡುವಂಥ ಕೆಲಸವನ್ನ ಮಾಡಿದ್ರು ತರುಣ್ ಅವರು. ಯಾಕಂದ್ರೆ ಜೈಲಲ್ಲಿದ್ದಾರೆ ಬಾಸು. 3 ಸಿನಿಮಾ ಎಸ್ಪೆಷಲಿ ಚೌಕಾದಲ್ಲಿ ಮತ್ತೆ ರಾಬರ್ಟ್ ಅಲ್ಲಿ ಕಾಟೇರ 3 ಸಿನಿಮಾ ಡೈರೆಕ್ಟ್ ಮಾಡೋದಕ್ಕೆ ಅವಕಾಶ ಕೊಟ್ಟಿದ್ದು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು. ಹೀಗಾಗಿ ಅವರ ಒಂದು ಉಪಸ್ಥಿತಿ, ಅವರು ಕೂಡ ಬಂದು ಮದುವೆಗೆ ಶುಭ ಹಾರೈಸಬೇಕು ಅನ್ನುವಂಥ ಆಸೆ, ಕನಸು ಇದ್ದೇ ಇರುತ್ತೆ ತರುಣ್ಗೆ. ಹೀಗಾಗಿ ಜೈಲಿಗೆ ಹೋಗಿ ಭೇಟಿ ಮಾಡುವಂಥ ಕೆಲಸವನ್ನ ಮಾಡಿದ್ರು. ಬಾಸ್, ನಮ್ಮ ಮದುವೆ ಡೇಟ್ ಏನಾದರೂ ಎಕ್ಸ್ಟೆಂಡ್ ಮಾಡಬೇಕಾ ಅನ್ನುವಂಥ ಕೇಳುವಂಥ ಪ್ರಶ್ನೆಯನ್ನು ಮಾಡಿದ್ರು. ಆ ಸಂದರ್ಭದಲ್ಲಿ ನಿವಾಸ ಹೇಳಿದ್ರಂತೆ, ಬೇಡ, ಯಾವ ಡೇಟಿಗೆ ಮದುವೆ ಫಿಕ್ಸ್ ಆಗಿದೆಯೋ ಅದೇ ಡೇಟ್ಗೆ ಮದುವೆ ಆಗಿ ನಾನು ಸಾಧ್ಯ ಆದಷ್ಟು ಬೇಗ ಬರ್ತೀನಿ ಅನ್ನುವಂಥ ವಿಚಾರವನ್ನು ಹಂಚ್ಕೊಂಡಿದ್ದಾರಂತೆ. ಸೊ ಹೀಗಾಗಿ ತರುಣ್ ಅವರು ಮಾಧ್ಯಮಗಳ ಜೊತೆ ಮಾತಾಡ್ತಾ ಹೇಳಿದ್ರು, ಜೈಲಿಂದ ಹೊರಗಡೆ ಬಂದಂಥ ಸಂದರ್ಭದಲ್ಲಿ 100% ಆಗಸ್ಟ್ 10, 11ಕ್ಕೆ ನಮ್ಮ ಮದುವೆಗೆ ದೇವರ ದಯೆಯಿಂದ, ಚಾಮುಂಡೇಶ್ವರಿ ಕೃಪೆಯಿಂದ ದರ್ಶನ್ ಅವರು ಬರಬೇಕು ಅನ್ನುವಂಥ ಆಸೆ ಇದೆ, ಬಂದೇ ಬರ್ತಾರೆ ಅನ್ನುವಂಥ ವಿಚಾರವನ್ನು ಹಂಚಿಕೊಂಡ್ರು. ನೋಡೋಣ, ಸದ್ಯ ಅವರು ಆರೋಪಿ ಸ್ಥಾನದಲ್ಲಿದ್ದಾರೆ, ಜೈಲು ವಾಸ ಅನುಭವಿಸ್ತಾ ಇದ್ದಾರೆ. ಬಹುಶಃ ಆ ದಿನಕ್ಕೆ ಅವರು ಬರಬೇಕಾದಂಥ ಸಂದರ್ಭ ಬಂದರೆ, ಕೋರ್ಟ್ ಅದಕ್ಕೆ ಅವಕಾಶವನ್ನು ಮಾಡಿಕೊಟ್ರೆ ಸೊ ಬಂದರೂ ಬರ್ಬೋದು, ಹೇಳೋಕ್ಕಾಗಲ್ಲ. ಸೊ ಫೈನಲಿ ತರುಣ್ ಮತ್ತು ಸೋನಾಲ್ ಬಗ್ಗೆ ಮಾತಾಡಲೇಬೇಕು. ಇಬ್ಬರೂ ಕೂಡ ತುಂಬ ಪ್ಯಾಷನೆಟ್ ಸಿನಿಮಾದ ಬಗ್ಗೆ. ತಂದೆ ದೊಡ್ಡ ಖಳನಾಯಕನಾಗಿದ್ದರೂ ಕೂಡ, ಅವರ ಅಣ್ಣ ಕೂಡ ನಿರ್ದೇಶಕರಾಗಿದ್ದರೂ ಕೂಡ, ತಮ್ಮ ಫ್ಯಾಮಿಲಿ ಇಮೇಜನ್ನು ಬಳಸಿಕೊಳ್ಳದೆ ತಮ್ಮ ಒಂದು ಪರಿಶ್ರಮದಿಂದ ಕನ್ನಡ ಚಿತ್ರರಂಗದಲ್ಲಿ ತಮ್ಮದೇ ಆದಂಥ ಒಂದು ಚಾಪನ್ನು ತರುಣ್ ಅವರು ಮೂಡಿಸಿರ್ತಕ್ಕಂಥದ್ದು. ಚೌಕಾ ಸಿನಿಮಾಗೂ ಮೊದಲು ಸಾಕಷ್ಟು ಸಿನಿಮಾಗಳನ್ನು ಅಸಿಸ್ಟೆಂಟ್ ಮತ್ತು ಅಸೋಸಿಯೇಟ್ ಆಗಿ ಕೆಲಸ ಮಾಡಿದ್ರು, ರೈಟರ್ ಆಗಿ ಕೆಲಸ ಮಾಡಿದ್ರು. ಅನಂತರ ಚೌಕಾ ಸಿನಿಮಾದ ಮೂಲಕ ಅವರು ಡೈರೆಕ್ಟರ್ ಹ್ಯಾಟ್ ತೊಟ್ಟರು. ರಾಬರ್ಟ್ ಸಿನಿಮಾವನ್ನು ಡೈರೆಕ್ಟ್ ಮಾಡಿದ್ರು. ಕಾಟೇರ ಬ್ಲಾಕ್ ಬಸ್ಟರ್ ಹಿಟ್ ಆಯಿತು. ನೆಕ್ಸ್ಟ್ ಸಿನಿಮಾ ಯಾವ ಸಿನಿಮಾ ಕೊಡ್ಬೋದು ಅನ್ನುವಂಥ ಕ್ಯೂರಿಯಾಸಿಟಿ ನಡುವೆ ಅವರು ಮಹಾನಟಿ ಶೋಗೆ ಜಡ್ಜ್ ಆಗೋದ್ರು. ಅನಂತರ ಈಗ ತಮ್ಮ ರಿಯಲ್ ಲೈಫ್ನ ನಾಯಕಿ, ಒಂದು ಬ್ಯೂಟಿಫುಲ್ ಲವ್ ಸ್ಟೋರಿನ ನಾನು ಡಿರೆಕ್ಟ್ ಮಾಡ್ತಿದ್ದೀನಿ ಅನ್ನುವಂಥ ವಿಚಾರವನ್ನು ಹಂಚ್ಕೊಳ್ಳೋದ್ರ ಜೊತೆಗೆ ಒಂದು ಬ್ಯೂಟಿಫುಲ್ ವಿಡಿಯೋನೂ ಕೂಡ ಹಂಚ್ಕೊಂಡಿದ್ದಾರೆ. ಸೊ
ಇವರಿಬ್ಬರು ಜೋಡಿ ಆಗ್ತಿರೋದಕ್ಕೆ ಈ ಹಿಂದೆ ಸಾಕಷ್ಟು ಉದಾಹರಣೆಗಳನ್ನು ನಾವು ಕೊಡ್ತಾ ಹೋಗ್ಬೋದು. ಸಾಕಷ್ಟು ಜನ ನಟರು ಮತ್ತು ನಿರ್ದೇಶಕರು ನಾಯಕಿಯರನ್ನು ತಮ್ಮ ರಿಯಲ್ ಲೈಫ್ ನಾಯಕಿಯನ್ನಾಗಿ ಚೂಸ್ ಮಾಡ್ಕೊಂಡಿದ್ದಿದೆ. ಸೊ ಮಣಿರತ್ನಂ ಸುಹಾಸಿನಿ ಅವರಿಂದ ದಿಗ್ಗಜರಾಗಿರ್ತಕ್ಕಂಥ ಅವರಿಂದ ತಗೊಂಡ್ರೆ ಅವತ್ತಿನ ಕಾಲಕ್ಕೆ ಮಣಿರತ್ನಂ ಸರ್ ದೊಡ್ಡ ನಿರ್ದೇಶಕರು. ಈ ಕಡೆ ಸುಹಾಸಿನಿ ಮೇಡಮ್ ಕೂಡ ಸಾಕಷ್ಟು ಸಿನಿಮಾಗಳಲ್ಲಿ ಲೀಡಿಂಗ್ ಲೇಡಿಯಾಗಿ ಮಹಾ ನಟಿಯಾಗಿ ಮಿಂಚ್ತಾ ಇದ್ರು. ಆ ಸಂದರ್ಭದಲ್ಲಿ ಅವರು ತಮ್ಮ ಬಾಳ ಪಯಣವನ್ನು ಅಂದರೆ ಹೊಸ ಜೀವನಕ್ಕೆ ಕಾಲಿಟ್ಟು ಇವತ್ತಿಗೂ ಕೂಡ ಅವರು ಮಾದರಿ ಜೋಡಿಗಳಾಗಿ ಬದುಕ್ತಾ ಇದ್ದಾರೆ. ಅಂದರೆ ಎಲ್ಲರಿಗೂ ಅಂದರೆ ಇಂಡಸ್ಟ್ರಿಲಿ ಸೊ ಯಾರೇ ರಿಯಲ್ ಲೈಫ್ನ ಶುರು ಮಾಡಬೇಕು ಅಂದರೆ ಹೊಸ ಬದುಕನ್ನು ಶುರು ಮಾಡಬೇಕು, ಲವ್ ಮಾಡಿ ಅರೇಂಜ್ ಮ್ಯಾರೇಜ್ ಆಗಬೇಕು ಅನ್ನುವಂಥ ಕಪಲ್ಸ್ಗಳಿಗೆ ಸುಹಾಸಿನಿ ಮಣಿರತ್ನಂ ಜೋಡಿ, ತಾರಾ ಜೋಡಿ ಒಂದು ಉದಾಹರಣೆಯಾಗಿ ನಿಂತಿದೆ. ಸೊ ಕನ್ನಡ ಚಿತ್ರರಂಗದಲ್ಲೂ ಇದ್ದಾರೆ. ಜೋಗಿ ಪ್ರೇಮ್ ಮತ್ತು ರಕ್ಷಿತಾ ಪ್ರೇಮ್ ಅವರಿದ್ದಾರೆ. ಸೊ ರಿಯಲ್ ಸ್ಟಾರ್ ಉಪೇಂದ್ರ, ಪ್ರಿಯಾಂಕಾ ಉಪೇಂದ್ರ ಅವರಿದ್ದಾರೆ. ಇತ್ತೀಚೆಗೆ ಅಂದರೆ 2-3 ವರ್ಷಗಳ ಹಿಂದೆ ನಮ್ಮ ಡಾರ್ಲಿಂಗ್ ಕೃಷ್ಣ ಮತ್ತು ಮಿಲನಾ ನಾಗರಾಜ್ ಅವರು. ಈ ಕಪಲ್ಸ್ಗಳನ್ನು ನೋಡ್ತಾ ಹೋದರೆ ಹಿಂಗಿರಬೇಕು ಜೋಡಿ ಅಂದರೆ ಅನ್ನುವಂಥದ್ದು. ಸೊ ನಿರ್ದೇಶಕರು ತಮ್ಮ ರಿಯಲ್ ಲೈಫ್ ನಾಯಕಿಯರನ್ನೇ ತಮ್ಮ ನಿಜ ಜೀವನದ ನಾಯಕಿಯರನ್ನಾಗಿ ಮಾಡಿಕೊಂಡು ಸೊ ಮಾದರಿ ದಂಪತಿಗಳಾಗಿ ಬದುಕ್ತಾ ಇದ್ದಾರೆ. ಸೊ ಅಟ್ ಪ್ರೆಸೆಂಟ್ ಡಾರ್ಲಿಂಗ್ ಕೃಷ್ಣ ಮತ್ತು ಮಿಲನಾ ನಾಗರಾಜ್ ಅವರು ಚೊಚ್ಚಲ ಕಂದಮ್ಮನ ನಿರೀಕ್ಷೆಯಲ್ಲಿದ್ದಾರೆ. ಸೊ ಇನ್ನು ರಕ್ಷಿತಾ ಪ್ರೇಮ್ ಮತ್ತು ಜೋಗಿ ಪ್ರೇಮ್ ಅವರ ಸುಮಧುರ ದಾಂಪತ್ಯಕ್ಕೆ ಮಗ ಇದ್ದಾನೆ. ರಿಯಲ್ ಸ್ಟಾರ್ ಉಪೇಂದ್ರ ಹಾಗೂ ಪ್ರಿಯಾಂಕಾ ಉಪೇಂದ್ರ ಅವರ ಸುಂದರ ಬದುಕಿಗೆ 2 ಮಕ್ಕಳಿದ್ದಾರೆ. ಸೊ ಐಶ್ವರ್ಯ ಮತ್ತು ಅವರ ಮಗ. ಸೊ ಹೀಗೆ ಅಂದರೆ ಬಣ್ಣದ ಜಗತ್ತಿನಲ್ಲಿ ತಾರಾ ಜೋಡಿಗಳಾಗಿದ್ದವರು ಕೂಡ ರಿಯಲ್ ಲೈಫ್ನಲ್ಲಿ ದಂಪತಿಗಳಾಗಿದ್ದವರಿದ್ದಾರೆ. ಸೊ ನಿರ್ದೇಶಕರಾಗಿದ್ದವರು ತಮ್ಮ ಜೀವನಕ್ಕೆ ರಿಯಲ್ ಲೈಫ್ ನಾಯಕಿಯರನ್ನಾಗಿ ಬರಮಾಡ್ಕೊಂಡಿದ್ದಾರೆ. ಅದೇ ಸಾಲಿಗೆ ಈಗ ತಮ್ಮ ಸಿನಿಮಾ ಜೀವನದ ಜೊತೆಗೆ ತಮ್ಮ ಜೀವನದ ಅಂದರೆ ಹೊಸ ಬದುಕಿಗೆ ನಾಂದಿ ಹಾಡೋದಕ್ಕೆ ತಮ್ಮ ಬದುಕಿಗೆ ತರುಣ್ ಸುಧೀರ್ ಅವರು ಸೊನಾಲ್ ಮಾಂಟೆರೋ ಅವರನ್ನು ನಾಯಕಿಯನ್ನಾಗಿ ಬರಮಾಡ್ಕೊಳ್ತಾ ಇದ್ದಾರೆ. ಸೊ ಇದೇ ಆಗಸ್ಟ್ 10 ಮತ್ತು 11ಕ್ಕೆ ಅದ್ಧೂರಿಯಾಗಿ ಬೆಂಗಳೂರಿನ ಕೆಂಗೇರಿ ಬಳಿ ಇರತಕ್ಕಂಥ ಪೂರ್ಣಿಮಾ ಕನ್ವೆನ್ಷನ್ ಹಾಲ್ನಲ್ಲಿ ಅದ್ದೂರಿಯಾಗಿ ಮದುವೆ ನಡೆಯುತ್ತೆ. ಇಡೀ ಕನ್ನಡ ಚಿತ್ರರಂಗ, ರಾಜಕೀಯ ಗಣ್ಯರು, ಸಾಕಷ್ಟು ಜನರು ಈ ಮದುವೆಗೆ ಸಾಕ್ಷಿಯಾಗಲಿದ್ದಾರೆ. ಹೇಗಿರುತ್ತೆ ಮದುವೆ ಅನ್ನೋದಕ್ಕೆ ಈಗ ಪ್ರೀ ವೆಡ್ಡಿಂಗ್ ಫೋಟೋಶೂಟೇ ಅದ್ಭುತ ಉದಾಹರಣೆ ಅಂದರೆ ಬಹುಶಃ ತಪ್ಪಾಗಲಿಕ್ಕಿಲ್ಲ. ಸಿನಿಮಾ ರಂಗದವರಾಗಿರೋದ್ರಿಂದ ಸಿನಿಮಾ ಸ್ಟೈಲ್ನಲ್ಲೇ ಅದ್ಭುತವಾಗಿ ಫೋಟೋಶೂಟ್ ಮಾಡಿಸಿದ್ದಾರೆ. ಇವರಿಬ್ಬರ ಮದುವೆಗೆ ಡಿವಾಸ್ ಬರ್ತಾರಾ ಅನ್ನುವಂಥ ಕುತೂಹಲದ ಜೊತೆಗೆ ನಮ್ಮ ರಾಬರ್ಟ್ ಡೈರೆಕ್ಟರ್ ಮತ್ತು ರಾಬರ್ಟ್ ಚಿತ್ರದ ನಾಯಕಿಯ ಮದುವೆ ಹೇಗಿರುತ್ತೆ, ಎಷ್ಟು ಅದ್ದೂರಿಯಾಗಿರುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಇದು ಇವತ್ತಿನ ಸ್ಪೆಷಲ್. ತರುಣ್ ಸುಧೀರ್ ತಮ್ಮ ಸೋಷಿಯಲ್ ಪುಟದಲ್ಲಿ ಇವತ್ತು ಬೆಳಗ್ಗೆ ಒಂದು ವಿಡಿಯೋವನ್ನು ಹಂಚಿಕೊಂಡಿದ್ದಾರೆ. ಆ ವಿಡಿಯೋ ಪ್ರೀ ವೆಡ್ಡಿಂಗ್ ಫೋಟೋಶೂಟ್ ಹೌದು. ಶುಭ ಮುಹೂರ್ತವನ್ನು ಫಿಕ್ಸ್ ಮಾಡಿದ್ದಾರೆ. ಆಗಸ್ಟ್ 10 ಮತ್ತು 11ನೇ ತಾರೀಕು ತರುಣ್ ಹಾಗೂ ಸೊನಾಲ್ ಮಾಂಟೆರೋ ಇಬ್ರು ಹಸೆಮಣೆ ಇರ್ತಾ ಇದ್ದಾರೆ. ಬಾಸ್ ನಮ್ಮ ಮದುವೆ ಡೇಟ್ ಏನಾದರೂ ಎಕ್ಸ್ಟೆಂಡ್ ಮಾಡಬೇಕಾ ಅನ್ನುವಂಥ ಕೇಳುವಂಥ ಪ್ರಶ್ನೆಯನ್ನು ಮಾಡಿದ್ರು. ಆ ಸಂದರ್ಭದಲ್ಲಿ ಡಿವಾಸ್ ಹೇಳಿದ್ರಂತೆ, ಬೇಡ, ಯಾವ ಡೇಟ್ಗೆ ಮದುವೆ ಫಿಕ್ಸ್ ಆಗಿದೆಯೋ ಅದೇ ಡೇಟ್ಗೆ ಮದುವೆ ಆಗಿ ನಾನು ಆದಷ್ಟು ಬೇಗ ಬರ್ತೀನಿ ಅನ್ನುವಂಥ ವಿಚಾರವನ್ನು ಹಂಚಿಕೊಂಡಿದ್ದಾರಂತೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.